ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಜೆಡಿಎಸ್ಗೆ ಒಂದು ಕಡೆಯಲ್ಲಿ ರಜತ ಮಹೋತ್ಸವದ ಸಂಭ್ರಮ, ಇನ್ನೊಂದು ಕಡೆಯಲ್ಲಿ GBA ಚುನಾವಣೆ ಸಿದ್ಧತೆ. ಇದ್ರ ಬಗ್ಗೆ ಒಂದು ಸಮಾವೇಶವನ್ನು ಮಾಡಲಿಕ್ಕೆ ಈಗ JDS ಹೊರಟಿದೆ. ಈ ಬಗ್ಗೆ ಮಾತಾಡಲಿಕ್ಕೆ ನಮ್ಮ ಜೊತೆಯಲ್ಲಿ JDSನ ನಾಯಕರಾದಂಥ ನಿಖಿಲ್ ಕುಮಾರಸ್ವಾಮಿ ಅವರು ಇದ್ದಾರೆ. ಅವ್ರನ್ನೇ ಮಾತಾಡ್ತೀನಿ. ಸರ್, ಒಂದು ಕಡೆಯಲ್ಲಿ JDSಗೆ ರಜತ ಮಹೋತ್ಸವದ ಸಂಭ್ರಮ, ಇನ್ನೊಂದು ಕಡೆಯಲ್ಲಿ ಚುನಾವಣೆಯ ಸವಾಲು. ಇದರಲ್ಲಿ ಯಾವ ರೀತಿ ಸಿದ್ಧತೆ ಮಾಡ್ಕೊಂಡಿದ್ರಿ? ಹೇಗಿದೆ ಸಮಾವೇಶದ ಪ್ಲ್ಯಾನ್? ತಾವೇ ಹೇಳಿದಂತೆ ಕರ್ನಾಟಕ ರಾಜ್ಯದಲ್ಲಿ ಒಂದು ಪ್ರಾದೇಶಿಕ ಪಕ್ಷ 25 ವರ್ಷ ಪೂರೈಸಿರ್ತಕ್ಕಂಥ ಒಂದು ಇತಿಹಾಸ ಜಾತ್ಯತೀತ ಜನತಾದಳ ಪಕ್ಷಕ್ಕಿದೆ. ಈ ಬೆಳ್ಳಿ ಹಬ್ಬ ಆಚರಣೆ ಮಾಡ್ತಾ ಇರ್ತಕ್ಕಂಥ ಈ ಒಂದು ಶುಭ ಸಂದರ್ಭದಲ್ಲಿ ಹಾಸನ ಜಿಲ್ಲೆಯಲ್ಲಿ ಬಹಳ ದೊಡ್ಡ ಮಟ್ಟದಲ್ಲಿ ಅಪಾರ ಸಂಖ್ಯೆಯಲ್ಲಿ ಜನ ಬಂದು ಆಶೀರ್ವಾದ ಮಾಡಿದ್ದಾರೆ, ನೋಡಿದ್ದೀರಿ. ಜೊತೆಯಲ್ಲಿ ಕಿತ್ತೂರು ಕರ್ನಾಟಕದಲ್ಲಿಯೂ ಕೂಡ ಜನತಾದಳ ಪಕ್ಷ ಅಲ್ಲಿ ಅಷ್ಟು ಬಲವಾಗಿಲ್ಲ ಅಂತಕ್ಕಂಥ ನಿರಂತರವಾದಂಥ ಚರ್ಚೆಗಳು, ಹೇಳಿಕೆಗಳು ಕೂಡ ಕಂಡು ಬಂದರೂ ಕೂಡ ಆ ಭಾಗದ 7 ಜಿಲ್ಲೆಯ ನಾಯಕರುಗಳು ತಗೊಂಡಂಥ ಒಂದು ಜವಾಬ್ದಾರಿ, ಜನ ಬಂದು ಆ ಒಂದು ಸಮಾವೇಶದಲ್ಲಿ ಪಾಲ್ಗೊಂಡು ಹತ್ತತ್ರ 3:15 ಗಂಟೆ ಮಧ್ಯಾಹ್ನ ಆದರೂ ಕೂಡ ಸನ್ಮಾನ್ಯ ದೇವೇಗೌಡರು ಸಾಹೇಬರು ಅಂತಿಮ ಭಾಷಣ ಕೇಳೋವರೆಗೂ ಕೂಡ ಒಂದು ಕುರ್ಚಿ ಖಾಲಿ ಆಗಿರಲಿಲ್ಲ. ಯಾಕೆಂದರೆ ಆ ಭಾಗಕ್ಕೂ ಕೂಡ ದೇವೇಗೌಡರು ಸಾಹೇಬರ ಕೊಡುಗೆ ಬಹಳ ಅಪಾರ ಸಂಖ್ಯೆಯಲ್ಲಿದೆ. ಹಾಗಾಗಿ ಕಲ್ಯಾಣ ಕರ್ನಾಟಕ ಇರ್ಬೋದು, ಮಧ್ಯ ಕರ್ನಾಟಕ ಇರ್ಬೋದು, ಉತ್ತರ ಕನ್ನಡ ಇರ್ಬೋದು, ಎಲ್ಲ ಜಿಲ್ಲೆಗಳಲ್ಲೂ ಕೂಡ ಈ ರೀತಿ ಸಮಾವೇಶಗಳು ನಡೀಬೇಕು ಅಂತಕ್ಕಂಥದ್ದು ಪಾರ್ಟಿ ತೀರ್ಮಾನ ಮಾಡಿದೆ. ನಾಳೆಯ ದಿನ ಬೆಂಗಳೂರು ನಗರಕ್ಕೆ ಸೀಮಿತವಾಗಿ ಆಗ್ತಾ ಇರ್ತಕ್ಕಂಥ ಸಮಾವೇಶ ಇಲ್ಲಿ ಜವರೇಗೌಡರಿದ್ದಾರೆ, ಅವರ ಒಂದು ಕ್ಷೇತ್ರ ಕೊಮ್ಮಘಟ್ಟದಲ್ಲಿ ಇವತ್ತೇನು ನಿಂತು ಈ ಒಂದು ವೇದಿಕೆಯಲ್ಲಿ ಮಾತನಾಡ್ತಾ ಇದ್ದೇವೆ. 18ರಲ್ಲಿ ದೇವೇಗೌಡರು ಸಾಹೇಬ್ರ ಕಾರ್ಯಕ್ರಮ ಆಗಿತ್ತು, ತದನಂತರ ನಮ್ಮ ನರೇಂದ್ರ ಮೋದಿಜಿಯವರ ಕಾರ್ಯಕ್ರಮ ನಡೆದಿತ್ತು. ಈಗ ಪಕ್ಷದ ಕಾರ್ಯಕ್ರಮ ನಡೀತಾ ಇದೆ. ಭಾಳ ಅಚ್ಚುಕಟ್ಟಾಗಿ ವ್ಯವಸ್ಥೆಗಳನ್ನ ಮಾಡುವ ಮೂಲಕ ಇಲ್ಲಿರ್ತಕ್ಕಂಥ ಎಲ್ಲ ಬೆಂಗಳೂರು ನಗರದ ನಾಯಕರುಗಳ ಜವಾಬ್ದಾರಿ ತಗೊಂಡಿದ್ದಾರೆ. ಕಾರ್ಪೊರೇಷನ್ ಅಧ್ಯಕ್ಷರುಗಳು ಇದ್ದಾರೆ, ಅವರೆಲ್ಲರ ಜವಾಬ್ದಾರಿ ಸಾಕಾರ ಇದೆ, ಯಶಸ್ವಿ ಆಗುತ್ತೆ ನಾಳೆ. ಒಂದು ಸಂದರ್ಭದಲ್ಲಿ ಬೆಂಗಳೂರಿನಲ್ಲಿ JDS ಆಡಳಿತ ಮಾಡಿತ್ತು, ಉಪಮೇಯರ್ ಕೂಡ ಆಗಿದ್ದರು. ಆದರೆ ಈಗ JDS ಶಾಸಕರೇ ಇಲ್ಲ ಬೆಂಗಳೂರು ನಗರಕ್ಕೆ. ಸೊ ಈ ಒಂದು ಹಿನ್ನಡೆಗೆ ಏನು ಕಾರಣ ಆಯಿತು ಪಕ್ಷದಲ್ಲಿ? ಇದು ಕೇವಲ ಬೆಂಗಳೂರು ನಗರಕ್ಕೆ ಸೀಮಿತವಾಗಿ ನಾವು ಮಾತಾಡೋದಕ್ಕಾಗೋದಿಲ್ಲ. ಇದು ಇಡೀ ರಾಜ್ಯದಲ್ಲಿ ಪಾರ್ಟಿ ಹುಟ್ಟಿದಾಗಲಿಂದ ಕಳೆದ 25 ವರ್ಷದಲ್ಲಿ 50ಕ್ಕೂ ಹೆಚ್ಚು ಜನ ಈ ಪಾರ್ಟಿಯಲ್ಲಿ ಶಾಸಕ ಸ್ಥಾನ, ನಾನಾ ರೀತಿಯಾದಂಥ ಅಧಿಕಾರವನ್ನು ಅನುಭವಿಸಿ ತ್ಯಜಿಸಿ ಹೋಗಿದ್ರು ಕೂಡ ಅವರವರ ಆಯಾ ನಾನಾ ಕಾರಣಗಳಿಗೆ ಅವರವರ ಸ್ವಾರ್ಥಕ್ಕೆ ಬಿಟ್ಟೋಗಿದ್ರು ಕೂಡ ಪಾರ್ಟಿ ಉಳಿದಿದೆ. ಪಾರ್ಟಿ ವೋಟರ್ಸ್ ಇದ್ದಾರೆ, ಆದರೆ ನಾಯಕತ್ವ ಸೃಷ್ಟಿಯಾಗಬೇಕಾಗಿದೆ. ನಾಯಕತ್ವ ಸೃಷ್ಟಿಯಾಗಬೇಕು ಅನ್ನೋದಕ್ಕೆ GBA ಚುನಾವಣೆಯನ್ನು ನಾವೆಲ್ಲರೂ ಎದುರು ನೋಡ್ತಾ ಇದ್ದೇವೆ. 11 ವರ್ಷ ಆಗಿದೆ BBMP ಚುನಾವಣೆ ಕಂಡಕ್ಟ್ ಆಗಿ. ಈಗ GBA ಮಾಡ್ಕೊಂಡಿದ್ದಾರೆ, ಗ್ರೇಟರ್ ಬ್ಯಾಂಗ್ಳೂರ್ ಅಥಾರಿಟಿ ಅಂತ ಹೆಸರು ಬದಲಾವಣೆ ಮಾಡ್ಕೊಂಡಿದ್ದಾರೆ. ಹಾಗಾಗಿ 369 ವಾರ್ಡ್ಗಳು ಡಿಕ್ಲೇರ್ ಆಗಿದೆ. ಅಲ್ಲಿ ಫೈನಲ್ ನೋಟಿಫಿಕೇಷನ್ ಆಗಿ ರಿಸರ್ವೇಷನ್ಸು, ಡಿಲಿಮಿಟೇಷನ್ಸ್ ಎಲ್ಲ ಆಗೋಗಿದೆ. ಈಗೇನೇ ಇದ್ದರೂ ಕೂಡ ಪಾರ್ಟಿ ಸಂಘಟನೆ ಆಗಬೇಕು. ಯಾರು ಟಿಕೆಟ್ ಆಕಾಂಕ್ಷಿತರಿದ್ದಾರೆ ಅವ್ರಿಗೆ ಪಾರ್ಟಿ ಕಡೆಯಿಂದ ಒಂದಷ್ಟು ಟಾಸ್ಕ್ಗಳನ್ನ ಕೊಡ್ತೀವಿ, ಒಂದಷ್ಟು ಇನ್ಚಾರ್ಜಸ್ನ ಹಾಕ್ತೀವಿ ಅಸೆಂಬ್ಲಿ ಸೆಗ್ಮೆಂಟ್ ವೈಸು. ಅದನ್ನು ಫಾಲೋ ಅಪ್ಸ್ನ ಮಾಡಿ ರೆಗ್ಯುಲರಾಗಿ ಯಾವ ರೀತಿ ಹೊಸ ನಾಯಕತ್ವವನ್ನು ಸೃಷ್ಟಿ ಮಾಡ್ಬೋದು. ಯಾಕೆಂದರೆ ಮೆಂಬರ್ಶಿಪ್ ಡ್ರೈವ್ಸು, ಡಿಜಿಟಲ್ ಕ್ಯಾಂಪೇನು ಇಡೀ ರಾಜ್ಯದಲ್ಲಿ ಆಗಿರ್ತಕ್ಕಂಥದ್ದೊಂದು ಭಾಗ. ಬೆಂಗಳೂರು ನಗರಕ್ಕೂ ಕೂಡ ಅದು ವಿಸ್ತಾರಗೊಳ್ಳಬೇಕು ಅಂತಕ್ಕಂಥ ಚರ್ಚೆನ ಮಾಡಿದ್ದೇವೆ. ಹ್ಯಾಂಡ್ ಬಿಲ್ಸ್ನ ಕೊಡ್ತೇವೆ. ದೇವೇಗೌಡರು ಕುಮಾರಣ್ಣ ಅವ್ರ ಕಾಲ್ಗಡ್ದಲ್ಲಾಗಿರ್ತಕ್ಕಂಥ ಕಾರ್ಯಕ್ರಮದ ಮನವರಿಕೆ ಪ್ರತಿ ಮನೆಗೂ ಹೋಗಿ ಮುಟ್ಟಿಸ್ಬೇಕಾಗ್ತದೆ. ಜೊತೆಯಲ್ಲಿ ಇವತ್ತಿನ ಈ ಆಡಳಿತದಲ್ಲಿರ್ತಕ್ಕಂಥ ಕಾಂಗ್ರೆಸ್ನ ಸರ್ಕಾರದ ವೈಫಲ್ಯತೆಗಳು ಇವೆಲ್ಲವನ್ನು ಮುಂದಿಟ್ಟು ಮಾತನಾಡ್ತೇವೆ. ಕುಮಾರಸ್ವಾಮಿಯವರ ಅಲ್ಪಾವಧಿಯ ಆಡಳಿತವನ್ನು ಜನ ಇವತ್ತಿಗೂ ಸ್ಮರಿಸ್ತಾರೆ. ದೇವೇಗೌಡರ ಕಾಲದ ಆ ಒಂದು ಕೆಲಸವನ್ನು ಕೂಡ ನೆನಪಿಸ್ಕೊಳ್ತಾರೆ. ಆದರೆ ಅದನ್ನು ಓಟಾಗಿ ಕನ್ವರ್ಟ್ ಮಾಡೋ ನಿಟ್ಟಿನಲ್ಲಿ ಕೇವಲ ಈ ರೀತಿಯ ಸಮಾವೇಶಗಳು ಸಾಲಲ್ಲ, ಸ್ಥಳೀಯವಾಗಿ ಕಾರ್ಯಕ್ರಮಗಳು ರೂಪುಗೊಳ್ಳಬೇಕು. ಆ ನಿಟ್ಟಿನಲ್ಲಿ ಏನು ಪ್ಲ್ಯಾನ್ ಹಚ್ಕೊಳ್ಳಿ? ಸಮಾವೇಶಗಳು ಆಗೋದ್ರಿಂದ ಒಂದು ಮೋಟಿವೇಶನ್ ಆಗುತ್ತೆ. ಈ ಮೋಟಿವೇಶನ್ನೇ ಮುಂದಿಟ್ಕೊಂಡು ಸಂಘಟನೆ ದೃಷ್ಟಿಯಿಂದ ನೀವು ಹೇಳ್ದಂಗೆ ನಾನು ಆ ವಿಚಾರದಲ್ಲಿ ಒಪ್ಕೊಳ್ತೇನೆ ಮಾತನ್ನು. ಒಂದು ಸಮಾವೇಶದಿಂದ ಸಂಘಟನೆ ಆಗುತ್ತೆ ಅಂತಕ್ಕಂಥದ್ದು ನಾನು ಒಪ್ಕೊಳ್ಳೋದಕ್ಕಾಗೋದಿಲ್ಲ. ಆದರೆ ಒಂದು ಸಮಾವೇಶದಿಂದ ಮೋಟಿವೇಶನ್ ಆಗುತ್ತೆ. ಏಕೆಂದರೆ ಇಲ್ಲಿ ನಿಂತು ವರಿಷ್ಠರು ಮಾತನಾಡ್ತಕ್ಕಂಥ ಮಾತುಗಳು, ಹೇಳ್ತಕ್ಕಂಥ ವಿಚಾರಗಳು ಇವೆಲ್ಲವೂ ಕೂಡ ಗಂಭೀರವಾಗಿ ಪರಿಗಣನೆಗೆ ತಗೊಂಡು ಸಂಘಟನೆಯನ್ನು ಅದಕ್ಕೆ ಒಂದು ವೇಗ ಕೊಟ್ಕೊಂಡು ಹೋದರೆ 100ಕ್ಕೆ 100ರಷ್ಟು ಹೊಸ ನಾಯಕತ್ವವನ್ನು, ಹೊಸ ಯುವಕರು ರಾಜಕಾರಣಕ್ಕೆ ಬರಬೇಕು ಅಂತಕ್ಕಂಥದ್ದು ನಿಂತ್ಕೊಂಡು ನಾವೆಲ್ಲ ಕೂಡ ಉದ್ದುದ್ದ ಭಾಷಣ ಮಾಡ್ತೇವೆ. ಆದರೆ ಬರಬೇಕು ಅನ್ನೋದಾದರೆ
ಇವಾಗ ಅವ್ರ ಕಡೆಯಿಂದ ಅವರು ಒಂದು ವಾರ್ಡಲ್ಲಿ ನಾನು ಒಂದು ಕಾರ್ಪೊರೇಷನ್ ಚುನಾವಣೆ ನಿಂತ್ಕೋಬೇಕು ಅನ್ನೋದಾದರೆ ಅವ್ರ ಕಡೆಯಿಂದ ಸಿದ್ಧತೆ ಯಾವ ರೀತಿ ಆಗಬೇಕು, ಅಥವಾ ಅವರನ್ನು ನಾವು ಗುರುತಿಸಿ ಅವ್ರಿಗೆ ಟಿಕೆಟ್ ಕೊಡಬೇಕು ಅಂದರೆ ಏನೊಂದು ಸರ್ವೆಗಳನ್ನ ಮಾಡ್ತೇವೆ, ಏನೊಂದು ಕಮಿಟಿಯನ್ನು ಮಾಡ್ತೇವೆ, ಜೊತೆಯಲ್ಲಿ ಏನು ಸಾಮೂಹಿಕವಾಗಿ ಕೂತ್ಕೊಂಡು ನಿರ್ಧಾರವನ್ನು ಮಾಡ್ತೇವೆ. ಇವೆಲ್ಲ ಪ್ರಕ್ರಿಯೆಗಳು ಕೂಡ ಆಗುವ ಮೂಲಕ ಹೊಸ ನಾಯಕತ್ವ ಸೃಷ್ಟಿಯಾದರೆ ಆಟೋಮೆಟಿಕ್ಲಿ ಅದು MLA ಎಲೆಕ್ಷನ್ಗೆ ಅನುಕೂಲ ಆಗ್ತದೆ. ಮಹಿಳಾ ಮೀಸಲಾತಿಗೆ ಮೊದಲೇ ಹೆಜ್ಜೆ ಇಟ್ಟಿದ್ದೆ ದೇವೇಗೌಡರು. ಸೊ ಈಗ ಅದರ ಬಗ್ಗೆ ದೊಡ್ಡ ಮಟ್ಟದಲ್ಲಿ ಚರ್ಚೆ ನಡೀತಾ ಇದೆ. GBA ಚುನಾವಣೆಗೆ ಅದರ ಲಾಭವನ್ನು ಹೇಗೆ ಪಡ್ಕೊಳ್ತೀರಿ? ಸ್ಥಳೀಯ ಚುನಾವಣೆಗಳಲ್ಲಿ 50% ಹೆಣ್ಮಕ್ಳಿಗೆ ಚುನಾವಣೆಗಳಲ್ಲಿ ಮೀಸಲಾತಿ ಕೊಟ್ಟಿದ್ದು, ರಾಜಕೀಯವಾಗಿ ಹೆಣ್ಮಕ್ಳನ್ನ ಗುರುಸ್ತಕ್ಕಂಥ ಕೆಲಸ ಮಾಡಿದ್ದು ಜನತಾದಳ ಪಕ್ಷ. ನೀವು ಹೇಳ್ದಂಗೆ ಸನ್ಮಾನ್ಯ ದೇವೇಗೌಡರು ಸಾಹೇಬರು. ಈಗ ಅದನ್ನು ಒಂದು ರೀತಿ ದೇವೇಗೌಡರು ಸಾಹೇಬ್ರ ಮತ್ತೊಂದು ಕನಸು, ಮತ್ತೊಂದು ಕಲ್ಪನೆ ಏನಿತ್ತು, 33% ರಿಸರ್ವೇಷನ್ನು ಮುಂಬರ್ತಕ್ಕಂಥ ದಿನಗಳಲ್ಲಿ ಹೆಣ್ಮಕ್ಳಿಗೆ ಇಡೀ ದೇಶದಲ್ಲೇ, ಅದು ಸಂಸತ್ ಚುನಾವಣೆ ಇರ್ಬೋದು, ವಿಧಾನಸಭಾ ಚುನಾವಣೆ ಇರ್ಬೋದು, ಕೊಡಬೇಕು ಅಂತಕ್ಕಂಥ ನಿರ್ಧಾರ ದೇಶದ ಗೌರವಾನ್ವಿತ ಪ್ರಧಾನಮಂತ್ರಿಗಳು ಮಾಡಿರ್ತಕ್ಕಂಥದ್ದು ನಿಜಕ್ಕೂ ಕೂಡ ಶ್ಲಾಘನೀಯ. ಕೊನೆಯದಾಗಿ ಹೇಳ್ತೀನಿ, ಮೈತ್ರಿಯಾಗಿ ಹೋದರೆ ಅಷ್ಟು ಅನುಕೂಲ ಆಗಲ್ಲ. ಏಕಾಂಗ ಪ್ರತ್ಯೇಕವಾಗಿ ಹೋದರೆ ನೀವು ಚುನಾವಣೆಗೆ ಪಕ್ಷ ಗಟ್ಟಿಯಾಗತ್ತೆ ಅನ್ನೋಂಥ ಕೂಗು ನಿಮ್ಮ ಪಕ್ಷದೊಳಗೆ ಇದೆ ಅನ್ನೋಂಥ ಮಾತು. ಇಲ್ಲಿ ಅದು ಕೂತು ಚರ್ಚೆ ಮಾಡೋಣ ಅವತ್ತಿಗೆ. ಅವತ್ತು ಕೂತು ಚರ್ಚೆ ಮಾಡೋದಣ್ಣ, ಟು ಅರ್ಲಿ. ಥ್ಯಾಂಕ್ ಯು ಸೊ ಮಚ್. ಇದು ನಿಖಿಲ್ ಕುಮಾರಸ್ವಾಮಿ ಅವರ ಮಾತು. ಕ್ಯಾಮರಾ ಪರ್ಸನ್ ನಾಗರಾಜ್ ಜೊತೆ ಜನಾರ್ದನ ಬಾರ್, ಜಿ ಕನ್ನಡ ನ್ಯೂಸ್, ಬೆಂಗಳೂರು.